ನೋಡಿ ಹಿರಿಯರಂದ್ರ ಹೆಂಗಿರ್ತಾರೆ, ಕಪ್ಪಾಬಶಿ ಒಳಗ ಬಶಿ ಒಳಗ ಉದ್ಕೊಂಡ್ ಕಾಫಿ ಕುಡಿಯತಾರ ಅವ್ರ. ನಾವಲ್ಲಿ ಬಾಡಿಗೆ ಇದ್ದು ಅವಾಗ ನಮಗ ಬಾಳ ಪ್ರೀತಿ ನೋಡ್ಕೊಂಡಾರ ಅವ್ರ. ಬಾಡಿಗೆ ಮನೆ ನಮ್ಮ ಅಂದ್ರೆ ಬಾಡಿಗೆ ಅವ್ರ ನಾವಂತ ನೋಡ್ಕೊಂಡಿಲ್ಲ, अष्ट ಬಗ್ಗೆ ನಿಮ್ಮ ಮನೆಯವರು ಪರಿಚय ಮಾಡ್ಕೊಡ್ತಾರೆ. दिवसानंतर आला इकडे आणि आपले माणसं म्हणून तुम्ही ओळखू आम्हाला बोलायला भेटायला सारखं येत होता. पण 5 दिवसानंतर आला तरी पण तुम्ही आम्हाला भेटायला आला, फार आनंद वाटला. आणि आजी पण गेली ती पण आम्हाला माहिती झालं नाही, तरी पण आजीच्या आत्म्याला शांती मिळू दे म्हणून आम्ही प्रार्थना करतो. आणि तुम्ही आज आला की हा विशेष म्हणजे मला पण माझे परवा ऑगस्ट 31 ला रिटायर झाला, म्हणून तुम्हाला एक हे फुल नाही फुलाचे पाकळी म्हणतो की तसं घरी आला म्हणून, आणि आमच्याकडून तुम्हाला एक भेट. राहू दे वडी माझी आशीर्वाद. ओके हा येतो. ठीक आहे, थँक्यू. तब्येत सांभाळा, आराम. रामू यल्लप्पा मोटर हे आमचे वडील माणूस आमच्या घरी आले आम्हाला भेटायला. त्यांचे गाव आहे राठोड. त्यांचे मुलगा एक्स सर्व्हिसमॅन ऑफिसर म्हणून रिटायर्ड होऊन आले, इथं बाजूला आहे त्याने. आणि त्याच्या घरी आम्ही घर बांधत्या वेळी त्याच्या घरी आम्ही भाड्यानं होतो. आम्हाला ते घर फार आम्हाला नाते होतं, फार छान होतं, फार आम्हाला ते म्हणजे सगळी व्यवस्थित पार पडले, म्हणून आम्हाला फार कौतुक वाटतंय. आणि आजोबा पण येत असतात, भेटतात. थँक्यू, धन्यवाद आजोबा. आणि परत ನೋಡಿ, ಬೇಗ ಲೇಟ್ ಆಗಿದೆ, ಅಲ್ಲಿ ದಾರಿ ನೋಡ್ತಾ ಇದ್ದಾರೆ, ದೇವ್ರು ಹೋಗ್ಬೇಕು. ನಮ್ಮೂರ ಜಾತ್ರೆ ಇದೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀ ವಿಠ್ಠಲ ದೇವರ ಜಾತ್ರೆ. ನಮ್ಮ ಮನೆ ಪಕ್ಕದಲ್ಲೇನೆ ದೇವಸ್ಥಾನ, ಊರ ದೊಡ್ಡ ಜಾತ್ರೆ ಅದು. ಸೊ ಎಲ್ಲರೂ ನೆಂಟರು ಬೀಗರು ಆಮೇಲೆ ಬಂಧುಗಳು ಎಲ್ಲರೂ ಬಂದು ನಮ್ಮ ಸಲುವಾಗಿ ವೇಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡಿ ದೇವರಿಗೆ ಹೋಗಿ ಆಶೀರ್ವಾದ ಪಡ್ಕೊಂಡು ಹೂವು ಕಣ್ಣು ಹಣ್ಣು ಕಾಯಿ ಮತ್ತು ವರ್ಷಕೊಂಡ್ ಬರೋದು ಬಹಳ ವಿಶೇಷ ಇರ್ತದೆ. ಸೊ ಅದಕ್ಕೆ ಬೇಗ ಬೇಗ ರೆಡಿಯಾಗಿ ನಡೀದಿಲ್ಲ, ಮತ್ತೆ ಇದೆಲ್ಲ ಮತ್ತೆ ಆಮೇಲೆ ಮಾಡಕ್ಕೆ ನಡಿ ಟೈಮ್ ಆಗ್ತದೆ. ಇದೇನೋ ಮತ್ತು ಶೈನಿಂಗ್ ಸರ ಮಾಡಿಸಿದ್ವಿ ಹೊಸದು. ಮನೆ ಇದಾವೆ ಸಿಗೋದಿಲ್ಲ ಮಾರ್ಕೆಟ್ದಾಗ, ಯಾರ್ದು ಇಂಥವಿಲ್ಲ. ಹಾ ಖರೀದ ನನಗೆ ಈ ತರ ಇದು ಮನಿ ಮುತ್ತಗ ಹೆಸರ ಕ್ರಿಸ್ಟಲ್ ಅಂತ ಹೇಳಿ, ಕ್ರಿಸ್ಟಲ್ ಅಂತ ಹೇಳ್ತಾರ. ನಂಗೆ ಕ್ರಿಸ್ಟಲ್ ಮುತ್ತುಗಳು ಬಹಳ ಇಷ್ಟ. ನನಗ ತಾಳಿ ಒಳಗ ಕರಿಮನಿ ತಾಳಿ ಅಂದ್ರ ಬಹಳ ಇಷ್ಟ ನನಗ. ಅದಕ್ಕೆ ಇದ ಎದ ಕಾಣಿಸ್ತದ ಅಂತ ಹೇಳಿ ಈ ತರ ಕ್ರಿಸ್ಟಲ್ ಅಂತಂದ್ರೆ ಸ್ಟೋನ್ ಇರ್ತದ, ಅದೇ ಹರಳು. ನನ್ನ ತಾಳಿಗಳೆಲ್ಲ ಅಪ್ಪ ಬಂದ್ರು ಬೇಗ ಗಾಡಿ ರೆಡಿ ಬಂದಾನ. ವಿಠ್ಠಲ ದೇವರ ಜಾತ್ರೆ ನಮ್ಮೂರ ಶಿಂದೇಪುರ ಬೆಟ್ಟು ಪ್ರತಿ ವರ್ಷದಂತೆ. ಅದು ವಿಶೇಷ ಅಂತಂದ್ರೆ ಸ್ಪೆಷಲ್ ಕಬ್ಬಿನ ಗಾಡಿ, ಆಮೇಲೆ ಭಂಡಾರದಲ್ಲಿ ಆಲ್ಮೋಸ್ಟ್ ನಾವು ಈಜಾಡ್ದಂಗೆ ಆಗ್ತದೆ, ಅಷ್ಟು ಭಂಡಾರ ಆಡ್ತಾರೆ. ಸೊ ನಾವು ಪ್ರತಿ ವರ್ಷ ಹೋಗ್ತೀವಿ, ಬಟ್ ಈಗ ಇತ್ತಿತ್ತಲಾಗ ಸ್ವಲ್ಪ ಮಕ್ಕಳು ಅಭ್ಯಾಸ ಸಲುವಾಗಿ ಎಕ್ಸಾಮ್ ಸಲುವಾಗಿ ಹೋಗ್ಲಿಕ್ಕೆ ಆಗಿಲ್ಲ ಒಂದೊಂದ್ಸಲ, ಬಟ್ ಇವಾಗ ಹೋಗ್ತಾ ಇದೀವಿ ಎಲ್ಲರೂ. ನೋಡೋ ತರ ನಮ್ ಜಾತ್ರೆ ನೋಡಿದ್ರಂದ್ರ ಏನ್ ಹೇಳೋದಿಲ್ಲ. ಏನ್ ಅಲ್ಲಿ ಜಾತ್ರೆ ಒಳಗ ಆ ಎಲ್ಲಾ ನೋಡ್ತೀವಲ್ಲ, ಎಷ್ಟು ಜನ ವಯಸ್ಸಾಗಿದವ್ರು ಇರ್ಲಿ, ಗಂಡ್ ಮಕ್ಳು ಇರ್ಲಿ, ಆಮೇಲೆ ಹುಡುಗರು ಇರ್ಲಿ, ಅವ್ರ ಯಾರಂತ ಗೊತ್ತಾಗಕ್ಕಾಗಲ್ಲ. ಅಷ್ಟ ಭಂಡಾರ ಒಳಗ ಚೀಲ್ಗಟ್ಲೆ ಭಂಡಾರದ ಜೊತೆ ಅವ್ರ ಇದು ಭಂಡಾರ ಆಡಿ ಆಡಿ ಆಡೋ ಮುಖ ಕೂಡ ಗುರ್ತ ಸಿಗಲ್ಲ. ಚಸ್ಮಾ ಕಲಿ ಚಸ್ಮಾ ಹಾಕೊಂಡು ಎಲ್ಲ ಇದ್ ಮಾಡ್ಕೊಂಡು ಫುಲ್ 11:30 ಆಗಿದೆ ಟೈಮ್. ಆಮೇಲೆ ನಾನು ಸ್ವಲ್ಪ ಚಿನ್ನ ಸಲುವಾಗಿ ಶೇಂಗಾ ಹುರ್ಕೊತಾ ಇದೀನಿ. ಬೆಳಗ್ಗೆ 7 ಗಂಟೆಗೆ ಬಿಡೋರಿದ್ದೀವಿ. ರಿಟೈರ್ಮೆಂಟ್ ಇರೋದ್ರಿಂದ ಅವ್ರು ಬರೋದು ಇವ್ರು ಬರೋದು ಭೇಟಿ ಆಗೋದು ಅದ್ರ ಟೈಮ್ ಮುಗಿಸ್ತಾ ಇದೆ. ಯಾರು ಬಂದಿದ್ರು ನೋಡಿದ್ರಲ್ಲ, ಮನೆಗೆ ನಾವು ರೆಡಿಯಾಗಿ ಹೊರಗಡೆ ಈಗ ರೆಡಿ ಆಗಿದೀವಿ. ಅಷ್ಟೋ ತನಕ ಹಿರಿ ಜೀವ ಎಷ್ಟೋ ರಾಮು ಯಲ್ಲಪ್ಪ ಮೋಟಾರೆ ಅಂತ ಹೇಳಿ ಮೋಟಾರ್ ಅವರು ಪಾಪ ನಮಗೆ ಯಾವಾಗ ಬಂದಾಗ ವಯಸ್ಸಾದ್ರು ಕೂಡ ಮನೆ ಮಠ ಬಂದು ಭೇಟಿಯಾಗಿ ಹೋಗ್ತಾರೆ. ಇವತ್ತು ಮತ್ತೆ ಇನ್ನೂ ಒಂದು ಆಮಂತ್ರಣ ಬಂದಿತ್ತು, ಅದು ಮತ್ತೆ ನಾನು ಪೋಸ್ಟ್ಪೋನ್ ಮಾಡಿದೆ. ವಿಜಯಕುಮಾರ್ ಮಂಡಿ ಆಮೇಲೆ ಸ್ವಾತಿ ಅವರು ಬರೋರಿದ್ರು, ನಮ್ಗೆ ಕರ್ಕೊಂಡು ಹೋಗೋರಿದ್ರು ಹೊರಗಡೆ ರಿಟೈರ್ಮೆಂಟ್ ಸಲುವಾಗಿ ಊಟಕ್ಕದು. ಸೊ ಆಯ್ತು, ಮತ್ತೆ ಇನ್ನೊಂದು ಹೋಗೋಣ ಅಂತ ಹೇಳಿದ್ದೇನೆ. ರೈಟ್, ಓಕೆ, ಬಾಯ್. ಮೊಬೈಲ್ ನೋಡಿ ನಾವು ಹೋಗಿ ಬರ್ತೀವಿ, ಊರಿಗೆ ಹೋಗ್ತಾ ಇದೀವಿ. ಮನೆ ಹುಷಾರು. ಎಲ್ಲರೂ ರೆಡಿಯಾಗಿ ಬಿಡ್ತಾ ಇದ್ದೀವಿ. ಖುಷಿಯಿಂದ ಊರಿಗೆ ಹೋಗೋದು, ಭೇಟಿಯಾಗೋದು ಖುಷಿನೇ ಬೇರೆ ಇರ್ತದೆ. ಪರಿವಾರ ಸಹಿತ ಮಕ್ಕಳು ಮನೆಯವರು ಎಲ್ಲರೂ ಸೇರಿ ಅವ್ರದ್ದು ಏನು ಚಾಲು ಆತ್ ನೋಡಿ, ಅನ್ನ ತಂಗಿದ ಕಡೆ. ಅದಕ್ಕೆ ಖುಷಿ
ಹೋಗೋಣ ಈಗ ನಮ್ಮೂರಿಗೆ. ದಾರಿ ಬತ್ ತೋರಿಸ್ತೀನಿ ನಾನು ನಿಮ್ಗೆ ಹಿಂಗೆ ಎಲ್ಲಿ ಹೆಂಗೆ ಹೋಗ್ತೀವಿ ನಾವು, ಏನು ಯಾವ ರೀತಿ ಅಂತ ಎಲ್ಲ ಮಾತಾಡ್ತೀವಿ. ಅಲ್ಲೆಲ್ಲರಿಗೂ ಭೇಟಿಯಾಗೋನು. ನೋಡ್ರಿ ನೀವು ನಮ್ಮೂರು ಜಾತ್ರೆ ಹೆಂಗೈದ ಅಂತ. ಇಲ್ಲೇ ನೋಡಿ ನಿನ್ನೆ ಫಂಕ್ಷನ್ ಆಗಿದೆ ಹಬ್ಬಗಳ್ದ. ಇದೆಲ್ಲ ಓಪನಿಂಗ್ ಮಾಡ್ಯಾರ. ಹೊಸಾದ ಇದು ಯಾವ್ದು ಇದು ಹೊಸ? ಇಲ್ಲಿ ನೋಡಿ ಸೂಪರ್ ಸ್ಪೆಷಾಲಿಟಿ ಇಲ್ಲಿಂದನ ಎಂಟ್ರನ್ಸ್. ಚೆನ್ನಮ್ಮ ಸರ್ಕಲ್ ಭಾಳ ದೊಡ್ಡ ಪ್ರಮಾಣ ಆಗೈತಿ ಇದು. ನೋಡೋಣ ಒಂದ್ಸರಿ ನಮಗೂ ಅವಕಾಶ ಸಿಕ್ತಂದ್ರೆ. ರೀ ನಮಸ್ತೆ ಮಾಡಿ. ನಮ್ಮ ಕಾಲೇಜ್ ಗಣೇಶಗೆ ಯಾವ ರೀತಿ ರೆಡಿ ಮಾಡಿದಾರೆ ನೋಡಿ ಚೆನ್ನು. ಇಲ್ಲಿ ನಮ್ಮ ಗಾರ್ಡನ್ ಮುಗಿದು ಹೂ ಇವು ಎಷ್ಟು ಚಂದ ಕಾಣಿಸ್ತಾ ಇದಾವ. ಭಾಳ ವರ್ಷದ ನಂತರ ಭಾಳ ವರ್ಷ ಆಯ್ತು ಈ ಗಣೇಶ ನಾವು ತಗೊಂಡ. ಮೋಸ್ಟ್ಲಿ ಅಮೆಝಾನ್ ಮೇಲೆ ತೊಗೊಂಡಿದ್ದೀವಿ ಅನಿಸ್ತದ. ನೋಡಿದ್ವಿ ಅದ್ರೊಳಗೆ ಭಾಳ ಚಂದ ಇತ್ತು. ಸಣ್ಣ ಬಾಲ ಗಣೇಶ ಅದಕ್ಕೆ ಯಾವ ರೀತಿ ಡೆಕೋರೇಷನ್ ಮಾಡ್ಯಾರ ನೋಡಿ. ಗಣೇಶ ನಮ್ದೆಲ್ಲ ಜರ್ನಿ ಸುಖಕರ ಆಗಲಿ ಅಂತ ಆಶೀರ್ವಾದ ಮಾಡಪ್ಪ. ಆರಾಮಾಗಿ ಮುಗಿಸ್ಕೊಂಬರೋಣ ಅಂತ. ಚಿನ್ನೊಂದು ಕೆಲಸ ನೋಡಿ, ಇಳಿದು ಬಿಟ್ರಿ ಕೆಳಗಡೆ. ಎಳ್ನೀರು ಬಂದದ. ಶಾಂಭವಿಗೆ ಎಳ್ನೀರು ತೊಗೋಬೇಕಾಗಿತ್ತು. ನಾವು ಭಾಳ ದಿನದಿಂದ ಅನ್ನತಿದ್ಲಾಗ ಎಳ್ನೀರು ಕುಡಿಬೇಕಂತ. ಆಯ್ತು ತಗೊಳ್ಳೋಣ ಅಂತಂದು ಇಳಿದು ಹೋಗ್ಯಾಳ ಅನಿಸ್ತೈತೆ. ಅವಳು ಇಳಿದು ಹೋಗ್ಯಾಳಪ್ಪು. ಆಯ್ತು ನನಗೂ ಏನು ಬೇಡ ಅಂತಂದು ಎಳ್ನೀರು. ನನಗೆ ಎಳ್ನೀರು ಕುಡಿಯೋಕ್ಕಾಗಲ್ಲ. ನಾನು ಶೇಂಗಾ ಅದು ಸ್ವಲ್ಪ ಹುರ್ಕೊಂಬಂದಿದ್ದೀನಿ, ಅದೊಂದು ಸ್ವಲ್ಪ ತಿಂತೀನಿ. ತಿಂಡಿ ಏನು ಮಾಡಲಿ ನಾನು, ಖಾರಿ ಮತ್ತು ಸ್ವಲ್ಪ ಚಹಾ ಅದು ಕುಡ್ದೆ. ಶೇಂಗಾನ ಸ್ವಲ್ಪ ಪ್ರೋಟೀನ ತಿನ್ನೋಣಂತ. ಮಗನಿಗೆ ಎಳ್ನೀರು ತಂದ್ಕೊಟ್ಟು ತಗೋರಿ ವಿಡಿಯೋ. ಯಾಕಂದ್ರೆ ಎಳ್ನೀರ್ ಅಂತಂದ್ರೆ ಬಹಳ ಸ್ಪೆಷಲ್ ಇರ್ತದ. ಭೂಮಿ ಮೇಲಿಂದ ಅಮೃತ ಅಂತ ಅದ ಎಳ್ನೀರ್ ಅಂತಂದ್ರೆ. ಅವ್ರ ಹೊಟ್ಟೆಗೂ ನಮ್ಮ ಹೊಟ್ಟೆ ಅವ್ರು ತನಗ್ ಮಾಡ್ತಾರ. ನಾವು ಕುಡಿದ್ವಿ ಅಂದ್ರ ಅವ್ರ ಖರ್ಚಿಗೆ ಅದಕ್ಕೆ ಆಗ್ತದ. ನೀವು ಕೋಲ್ಡ್ ಡ್ರಿಂಕ್ಸು ಅದು ಇದು ಅದೆಲ್ಲ ಕುಡಿತೀರಾ. ಎಷ್ಟೊಂದು ದುಡ್ಡುಗಳು ಇರ್ತಾವ ಕೋಲ್ಡ್ ಡ್ರಿಂಕ್ಸ್ಗೆ. ಗೊತ್ತದ ನಿಮ್ಗೆ. ಎಷ್ಟು ಹೇಳ್ತಾರ ಅಷ್ಟ ಕೊಟ್ಟು ನೀವು ತಗೊಂಬರ್ತೀರಾ. ಎಳ್ನೀರು ಹಂಗಲ್ಲ, ಇನ್ನೊಂಚೂರು ಕಮ್ಮಿ ಮಾಡ್ರಿ, ಇಷ್ಟು ಕಮ್ಮಿ ಆಗ್ತದೆ ನೋಡ್ರಿ, ಅಷ್ಟು ಕಮ್ಮಿ ಆಗ್ತದೆ ನೋಡ್ರಿ ಅಂತೀರಾ ಅವ್ರಿಗೆ. ಮತ್ತೆ ನೀವು ಎಲ್ಲಾದ್ರೂ ಹೋದ್ರಿ ಅಂದ್ರೆ ಎಳ್ನೀರು ಕುಡೀರಿ. ನೀವು ಎಳ್ನೀರು ಕುಡಿಯೋದ್ರಿಂದ ಅವ್ರ ಮನೇನು ನಡೀತದ. ಅವ್ರ ಮಕ್ಕಳು ಓದವ್ರಿದ್ರ ಅವರು ಓದ್ತಾರ. ಮನೆ ಒಳಗೆ ಎಷ್ಟೊಂದೆಲ್ಲ ಇರ್ತಾವ. ನಿಮ್ಮಿಂದ ಅವ್ರಿಗೆ ಸ್ವಲ್ಪ ಸಹಾಯ ಆಗ್ತದ. ಅದಕ್ಕೆ ಎಳ್ನೀರು ಕೂಡ ಇವಾಗ ಬೆಲೆ 50 ರೂಪಾಯಿ ಆಗಿದೆ. ಅದೇ 50 rupees. ನೋಡಿ, ಯಾಕಂದ್ರೆ ಅದು ನಾವು 10 ರೂಪಾಯಿ ಇದ್ದಾಗೂ ಕುಡಿದೇವೆ. 10, 15, 5 ರೂಪಾಯಿ ಇದ್ದಾಗೂ ಕುಡಿದೇವೆ. ಹೆಂಗ ದಿವಸಗಳು ಹೋಗ್ತಾ ಇರ್ತಾವ ಹಂಗ ಬಾಕಿದೆಲ್ಲ ಐಟಮ್ಸ್ ಕಾಸ್ಟ್ಲಿ ಆಗ್ತಾನೆ. ಅದೇ ಆದ್ರೂ ಈಗಿನ ಇದ್ರೊಳಗ ಈಗ ಒಂದೇ ಉದಾಹರಣೆ, ಬರೀ 2,000 ರೂಪಾಯಿ ಒಳಗಡೆ ಇತ್ತು 10 ಗ್ರಾಮ್ ಗೋಲ್ಡ್ಗೆ. ಈಗ ಅದು 1 ಲಕ್ಷ ಮೇಲೆ ಆಗಿದೆ ನೋಡಿ. ಎಲ್ಲ 1,20,000. ಶಾಂಭವಿ ಸುಮ್ನಿರ್ತೀಯ. ಇಷ್ಟ ಹುಲಿ ಅಂತ ಅಪ್ಪ ಇರ್ಬೇಕಾದ್ರ ಅಲ್ಲಿ ಇಷ್ಟ ನಿಂದ ಹಿಂದೆ ಬಾಡಿ ಗಾರ್ಡ್ ನಿಮ್ಮ ಅಣ್ಣ ಇರ್ಬೇಕಾದ್ರ ಯಾರು ಚಕ್ಕೋತಾರು? ಬಿಡೋದೆಲ್ಲ ತಲೆ ಏನ್ ವಿಚಾರ ತೆಗಿ. ಓಕೆ ಮಾ, ಆಲ್ ದ ಬೆಸ್ಟ್. ಈ ರೀತಿ ಶೇಂಗಾದ ಹುರ್ಕೊಂಡ್ ಬಂದಿರ್ತೀವಿ. ಆದ್ರೆ ಯಾಕೆ ಈ ರೀತಿ ನಾನು ಶೇಂಗಾ ಅದು ಹುರ್ಕೊಂಡ್ ಬಂದಿದ್ದೀನಿ, ಹೊರಗಿಂದೆಲ್ಲ ತಿನ್ನೋದು ಬೇಡ ಅಂತ. ಈಗ ಆರೋಗ್ಯನ ಇಂಪಾರ್ಟೆಂಟ್ ಅದ. ಯಾವುದೋ ಒಂದು ಬೇರೆ ಅದು ಇದು ತಿನ್ಕೋತೀವಿ ಅಂದ್ರೆ ಎಲ್ಲ ಇದಾಗ್ತದ ಪ್ರಾಬ್ಲಮ್. ಅದಕ್ಕೆ ನಾ ಮನೆ ಒಳಗಿಂದನ ಶೇಂಗಾ ಹುರ್ಕೊಂಡ್ ತಗೊಂಬಂದಿದ್ದೀನಿ. ಮತ್ತು ಖುಷಿನೂ ಅದ ನನಗೆ. ಎಲ್ಲಾರು ಊಟದ ಗಂಟೆ ಕಟ್ಕೊಂಡು ಹೋಗ್ತಾರಂತ. ರೊಟ್ಟಿ ಪಲ್ಯ ಮೊದಲೆಲ್ಲ ಕಟ್ಕೊಂಡು ಹೋಗ್ತಿದ್ರು ಊರ್ ಕಡೆ ಎಲ್ಲ. ಗೊತ್ತದ ನಮಗೆ. ಊಟ ಇಲ್ದ ಅವ್ರ ಬುತ್ತಿ ಇಲ್ದ ಅವರು ಹೊರಗಡೆ ಹೋಗ್ತಿರ್ಲಿಲ್ಲ. ನಮ್ಮ ಮನೆಯೊಳಗೆ ಏನದ ಗೊತ್ತಾ, ಶೇಂಗಾ ಡಬ್ಬ ಇಲ್ಲ ಆದ್ರೆ ಉಪ್ಪಚ್ಚಿ ಶೇಂಗಾ ತಗೊಂಡು ಹೋಗದೆ ಇದ್ರೆ ನಮ್ದು ಇದೇ ಇಲ್ಲ. ನಾವು ಯಾವಾಗ್ಲೂ ನಮ್ಮ ಜೊತೆ ಉಪ್ಪಚ್ಚಿ ಶೇಂಗಾದ ಡಬ್ಬ ನಾವು ಯಾವಾಗ್ಲೂ ಇಟ್ಕೊಂಡಿರ್ತೀವಿ. ಇಲ್ಲಾಂದ್ರೆ ಸ್ವಲ್ಪ ಚೂಡ. ನಮ್ದು ಬುತ್ತಿ ಅದ ಐತ್ ನೋಡಿ. ಆಮೇಲೆ ಚಿನ್ನುಗ ಅನ್ನ ಮತ್ತೆ ಮೊಸರು ಯಾವಾಗ್ಲೂ ನಮ್ ಜೊತೆ ಅದ್ ನಮ್ಗ ಇರ್ತದ. ನಮ್ ಜೊತೆ ಆ ರೊಟ್ಟಿ ಕಾಯಿಪಲ್ಯ ಅದೆಲ್ಲ ಏನ್ ಕಟ್ಕೊಂಡ್ ಬರಲ್ಲ. ನಾವು ಎಮರ್ಜೆನ್ಸಿಗೆ ಅನ್ನ ಮೊಸರು ಇಟ್ಕೊಂಡಿರ್ತೀವಿ. ಆಮೇಲೆ ಎಲ್ಲಾರು ಇಷ್ಟಪಟ್ಟು ಸೊಪ್ಪು ನಿಂತೀವಿ.
ಮತ್ತ ದಾರಿ ಒಳಗೆಲ್ಲ ತಿನ್ಕೋತ್ ಕೊಡುವಷ್ಟು ಟೈಮ್ ಇರಲ್ಲ, ಯಾಕಂದ್ರೆ ಗಡ್ಬಡಿ ಇರ್ತದ, ಮತ್ತೆ ವಾಪಸ್ ಬರೋದಿರ್ತದ ನಮಗ ಸಾಯಂಕಾಲ ಎಲ್ಲಾರ್ಗು ಭೇಟಿಯಾಗಿ. ಆದ್ರೂ ಗಡ್ಬಡಿ ಆಗ್ತದಂತ ಹೇಳಿ ಏನ್ ಮಾಡ್ತೀವಿ, ಈ ತರ ತಗೊಂಡ್ ಹೋಗ್ತೀವಿ. ನೀವು ಅನುಕೂಲ ಆಯ್ತಂದ್ರ ಒಂದಿಷ್ಟ ತಗೊಂಡ್ ಹೋಗ್ರಿ. ಆ ತಿನ್ನೋ ಮಜಾ ಇರ್ತದ, ಆ ಟೇಸ್ಟ್ ನೋಡಿ ಹೆಂಗಿರ್ತದ. ಹೊರಗಡೆ ಎಲ್ಲಾ ರೋಡ್ ಮೇಲಿಂದ ಗಾಡಿಗಳು ಹೋಗೋದು ಮಾಡೋದು, ಅದು ಹೊರಗಿನ ಪ್ರಪಂಚ ನೋಡ್ಕೊಂತ ತಿನ್ನೋದ ಮಜಾನ ಬೇರೆ ಇರ್ತದ. ಅದಕ್ಕ ಹೋಗುವಾಗ ಒಂದಿಷ್ಟ ತಗೊಂಡ್ ಹೋಗ್ರಿ. ಹೆಲ್ದಿ ಫುಡ್ ನೋಡಿ ಇದು. ನೋಡಿ KSRTC ಬಸ್, ಅದೇ KSRTC ಅಲ್ಲ ಬಸ್, ಅದ ಏನು NWKRTC ಮೊದ್ಲು KSRTC ಅಂತ ಹಂಗ್ ಬರೀತಿದ್ರಲ್ಲ. ಡಿವೈಡ್ ಮಾಡಿದ್ರು, 4 ಭಾಗ ಮಾಡಿದ್ರು. ಓಕೆ ಓಕೆ. ಮಳೆನೂ ಬರ್ತಾ ಇದೇನು. ಘಟಪ್ರಭಾ ನದಿ ಇದೆ. ಇಲ್ಲೆಲ್ಲ ನಿಂತ್ಕೊಂಡ ಕೆಳಗಿಳಿದ ಫೋಟೋ ತಗ್ಸ್ಕೊಂಡ ಇಲ್ಲಿಂದ ನಾವು ಮುಂದೆ ಹೋಗ್ತಿದ್ದು. ಈಗ ಟೈಮ್ ಬೇರೆ ಆಗೈತಿ, ಈಗ ಅಷ್ಟು ನಿಲ್ಲುವಷ್ಟು ಟೈಮ್ ಇಲ್ಲ. ಈಗ ನಿಮಗೆ ಇಲ್ಲಿಂದ ನಾ ವಿಡಿಯೋ ಮಾಡಿ ತೋರಿಸ್ತಾ ಇದೀನಿ ನಾನು. ಹೆಂಗದ ನೋಡಿ ನದಿಗಳು ಅಂತಂದ್ರೆ ಹೆಂಗದ, ಎಷ್ಟೋ ವರ್ಷ ರೀ ಭಾಳ ಗಡ್ಬಡಿ ಮಾಡಬೇಡಿ ಚಿನ್ನು. ನದಿಗಳು ನೋಡಾಕ ಮೊದ್ಲಿನವ್ರ ನದಿಗಳ ಕಡೆ ಹೋಗಿ ನಮಸ್ತೆ ಮಾಡಿ ಒಂದ್ ಸ್ವಲ್ಪ ವೈನ್ ಹಾಕಿ ಮೊದಲೆಲ್ಲ ಬಹಳಷ್ಟೆಲ್ಲ ಅದು ಮಾಡ್ತಿದ್ರ, ಈಗೂ ಮಾಡ್ತಾರ. ನಾವು ಇಲ್ಲಿಂದನ ನೀರಂತಂದ್ರೆ ಭಾಳ ಸ್ಪೆಷಲ್ ಇರ್ತದ. ನಮಸ್ತೆ ಮಾಡ್ತೀನಿ ಇಲ್ಲಿಂದನ, ಗಂಗಾ ಮಾತೆದ ಆಶೀರ್ವಾದ ತಗೋತೀನಿ. ಇಲ್ಲಿಂದ ನೀರು ಕಾಣಿಸ್ತಾ ಇದೆ ಕ್ಲಿಯರ್. ಇಲ್ಲಿ ಒಂದು ಫುಲ್ ಏನೋ ಮಾಡಿದಾರ ಅಲ್ಲಿ, ಮತ್ತು ಇಲ್ಲಿ ಕಾಣಿಸ್ತಾ ಇದೆ ನಮಗೆ. ನಾವು ಮೊದಲೆಲ್ಲ ಹುಡುಗರಿಗೆ ಕರ್ಕೊಂಡೋಗಿ ಸಣ್ಣವರಿದ್ದಾಗ ಅವ್ರ ಕೈಯಿಂದ ಕಾಯಿನ್ ಎಲ್ಲ ಹಾಕಿಸ್ತಿದ್ವಿ ಇಲ್ಲಿ ಮೊದಲ. ಚಿನ್ನೊಂದು ಮಾಲಿ ತಗೊಳ್ಳೋದು ಫೇವ್ರೇಟ್ ಜಾಗ ಇದೆ. ಅವ್ರ ಯಾವಾಗ್ಲೂ ಹೌದ್ ಮಸ್ತ್ ಮಾಡಿ ಇಲ್ಲಿ ಅದ ನಾವು ಇಲ್ಲಿಂದನೂ ಪ್ರತಿ ಸಲ ಮಾಲಿ ತಗೊಂಬಂದಿರ್ತೀವಿ. ನಾವು ಬಂದಿರ್ತೀವಲ್ಲ ಇವಾಗ ಈ ಕಡೆ, ಅವಾಗ ಅಲ್ಲಿ ಊರಾಗ್ನು ಯಾವ ಅಂತ ಒಂದೊಂದು ವೆರೈಟಿ. ಫ್ರೆಂಡ್ ಮನೆಗೆ ಹೋಗೋದಲ್ಲ, ಅದ್ರ ಆದಿನಾಥ್ ಜೈನ್ ಅಂತೇಳಿ ಅವರು ಮನೆ ರಿಟೈರ್ ಆಗ್ಯಾರ. ಅದಕ್ಕೆ ತೊಗೊಂಡಿದ್ದೀನಿ. ಆಯ್ತು ಇಲ್ಲ ಮನೆಗೆ ಹೋಗಿ ಬರ್ತದೆ ದೇವರಿಗೆ. ಚಿನ್ನ ಕೆಲಸ ನೋಡ್ರಿ, ಮಾಲಿಗಳು ಹೆಂಗೆ ಎಷ್ಟೊಂದು ತೊಗೊಂಬಂದಾರ ನೋಡಿ. ಅವ್ರಿಗೆ ಮಾಲಿ ಇದೆಲ್ಲ ಇಂಥದ ಹುರುಪು ಭಾಳ ಅವರಿಗೆ, ಹಿಂದಿಡಾಕೊಂಡಾರ ನೋಡಿ. ಇಲ್ಲಿ ನೋಡಿ ಕೆಲಸ, ಚಿನ್ನು ಮತ್ತೆ ಇಳಿತಾ ಇದಾರೆ ನೋಡಿ. ಏನ್ ಮಾಡ್ತೀರಾ, ಎಳ್ನೀರ್ ತಗೊಂಡಿದಾರ. ಅವರಿಗೆ ಮಾತಾಡೋ ಖುಷಿ ಒಳಗ ಅಲ್ಲಿ ಬೆಳಗಾವಿ ಎಳ್ನೀರ್ ಅವ್ರ ಅಂಗಡಿಯಾಗ ಬಿಟ್ಟು ಬಂದಾರ. ಅಮ್ಮ ಸಲುವಾಗಿ ತಗೊಂಡಿದ್ದೆ ಎಳ್ನೀರ್. ಅವ ನಮ್ಮ ಅತ್ತೆಯವ್ರಿಗೆ ಎಳ್ನೀರ್ ಕುಡಿತಾರ. ಏನೋ ಹಲ್ಲಗ್ ಪಾಪ ಬರಲ್ಲ, ಏನ್ ಜಾಸ್ತಿ ತಿನ್ನಲ್ಲ ಅವರು. ಖಾರಿಯ ತಗೊಂಡಿದಾರ ಅವ್ರ ಸಲುವಾಗಿ, ಕುಂದ ತಗೊಂಡಿದಾರ. ಮತ್ತ ಅವ್ರ ತಾಯಿ ಸಲುವಾಗಿ ಎಳ್ನೀರ್ ತಗೋತಾ ಇದೀವಿ ನಮ್ಮ ಅತ್ತೆಯವ್ರಿಗೆ. ಅದ ಅಮ್ಮನ ನಮ್ಗೆ ಎಳ್ನೀರ್ ಕೊಡ್ತಾ ಇದಾರೆ. ಹಾ, ನಾವು ಅಲ್ಲಿ ಬೆಳಗಾವಿ ಎಳ್ನೀರ್ ತಗೊಂಡಿದ್ವಿ ಅಮ್ಮ. ಮತ್ತ ಏನಾಯ್ತು, ಮಾತಾಡ್ಕೊಂತ ಅವ್ರ ಜೊತೆ ಎಳ್ನೀರ್ ಅಲ್ಲೇ ಇಟ್ಟು ಬಂದ್ವಿ. ಮತ್ ಇಲ್ಲಿ ತಗೊಳೋದಿತ್ತು ನಮಗ. ನೋಡಿ ಕೆಲ್ಸ ಇಲ್ಲಿ ಮಾಲಿ ಇದು ಯಾವಾಗ ನೋಡಿದಾರೆ ಏನೋ ಗೊತ್ತಿಲ್ಲ. ಬಿಚ್ಚ ಬಿದ್ದೈತೆ ಅಂತ ಇದು ಕಟ್ಕೊತಿದ್ದಾರೆ. ಜವಾಬ್ದಾರಿಗಳು ಇಷ್ಟೊಂದು ಇರ್ತಾವ ನೋಡಿ. ಇಲ್ಲಿ ಹೆಂಗ್ ಕಲ್ತಿರ್ತಾರ, ಹೆಂಗ್ ಮಾಡ್ತಿರ್ತಾರ ಕೆಲಸ. ಎಳ್ನೀರ್ ಅಂದ್ರೆ ಎಷ್ಟು ಇಷ್ಟ ಆಗ್ತದ, ಭಾಳ ಇಷ್ಟಪಟ್ಟು ಕುಡಿತಾಳ ಅವಳು. ಅವ್ರ ಅನ್ನ ಏನ್ ಕೆಲಸ ನೋಡಿ ಅಲ್ಲಿ ಅಂತಾರೆ. ಎಳ್ನೀರ್ ತಗೋತಾರೆ, ಎಳ್ನೀರ್ ತರಾನ ಬಟ್ಟೆ ಮಾಡ್ಕೊಂಡಾರ ಇವತ್ತು. ಸೇಮ್ ಅದೇ ಮ್ಯಾಚಿಂಗ್ ನೋಡಿ. ಬಾರ್ಗನಿಂಗ್ ಚಾಲೂ ಮಾಡಿದಾರ ಚಿನ್ನು. ಈಗಾದ್ರೂ ಹೇಳಿದ್ದೀನಿ ನಾನು. ಇಲ್ಲಿ ಘಟಪ್ರಭಾ ಕರ್ನಾಟಕ ಆರೋಗ್ಯ ಧಾಮ KHI ಅಂತ ಫುಲ್ ಫೇಮಸ್ ಅದ ಘಟಪ್ರಭಾ ಒಳಗ. ಯಾವಾಗ್ಲೂ ನಮ್ಮ ಎಲ್ಲಾರು ಇಲ್ಲಿ ನಾವು KHI ಹೋಗಿದ್ವಿ. ಇಲ್ಲಿ ಕತ್ರಿ ಅಂತಾರ ನಮ್ಮೂರ್ ಕಡೆ. ನಿಮ್ಗೆ ಗೊತ್ತಿರ್ಬೋದು ಕತ್ರಿ ಯಾಕಂತಾರಂತ ಹೇಳಿ. ಒಂದೊಂದು ದಾರಿ ಒಳಗೆ ಒಂದು ಕ್ರಾಸ್ ಅಂತ ಹಿಂಗ ಅಂತ ಹೇಳಿ ಇದ್ರಾಗ ಹೆಸರು ಕತ್ರಿಗೆ ಬಂದಿದೀವಿ ರೀ.
ಇಲ್ಲಿ ಕಲ್ಲಗೋದು ಬಡಿಯೋದು ಬೇಡ, ಜನ ನಿಂತಾರೆ. ಬಸ್ ಬರ್ತದೆ ನಮ್ಮ ಊರಿಗೆ ಈ ರೀತಿ. ಒಂದೊಂದು ಟೈಮಿಂಗಿಗೆ ಅಷ್ಟ ಬಸ್ ಬರ್ತಾವ. ಈಗ ಬಂದದ. ಆಮೇಲೆ ಕತ್ರಿಗೆ ಬಂದು ಅಂತಂದ್ರೆ ನಮ್ಮ ಊರು ಬಂತ ಅಂತ ತಿಳ್ಕೊಳ್ಳೋದು ನಾವು. ಕತ್ರಿದಿಂದ ಬಹಳ ಸಮೀಪ ಇದೆ. ಚಿನ್ನೂನ್ ಮುಖದ ಮೇಲೆ ಖುಷಿ ನೋಡಿ. ಅರೆ ಬಂತ. ಎಷ್ಟು ಖುಷಿ ಆಗ್ತದಲ್ಲ ನಿಮಗೆ? ಅದೇ ಯಾಕಂದ್ರೆ ನಮ್ಮೂರೇ ನಮಗ ಪಾಡ. ಯಾತಕವ್ವ ನೋಡಿ ಮತ್ ಒಂದು ಅಲ್ಲ ಹೋಗದ ಬಿಟ್ರು ನೋಡಿ. ನಮ್ಮ ಊರಿನ ನೆನಪ. ಅದಕ್ಕೆ ಜಾಯಿಂಟ್ ಮಾಡ್ಕೊಂಡೇರಿ ಸಿಂಧಿ ಗುರುಬೇಟಿಗೆ ರಾಯಬಾಗ ಅಂತ ಹೇಳಿ ಬಾಜುಕ. ಈ ಆಕಾಶ್ ಹೃದಯಾಗ ನೀನ್ ನೆನಪು ಮಾಡತಾರ ನೋಡ ಇಲ್ಲಿ ಕುತ್ಕೊಂಡ. ಬಾಪ್ರೇ ದೇವ್ರಿ, ಅಕ್ಕ ಏನ್ ಬಾರಿ ಹೆಸರು ಹೇಳಿದೀಯ. ನಿನ್ ನೆನಪು ಬಂತ ನೋಡಿ ಇವ್ರಿಗೆ. ಈಗ ಚಲೋ ಹೆಸರು ಹೇಳ್ಬಿಟ್ಟಿ ನೋಡಿ ನೀವೊಂದ್ ನೆನಪು ಮಾಡೋ ತರನ. ಅಪ್ಪು ಬರ್ತಾ ಇದೆ ಈಗ ಮನೆ ಭೇಟಿ ಆಗೋದು. ಒಂದು ಖುಷಿನ ಬೇರೆ ಇರ್ತದೆ. ನಮ್ಮ ಗೊತ್ತಿದೆ ನಮ್ಮ ಅತ್ತೆಯವ್ರು ನೋಡಿದೀರಾ, ಒಂದ್ ಮಗುನ ಸಣ್ಣ ಒಂದ್ ಮಗುನ ಅದ. ಆ ಮಗುಂದು ಒಂದು ಅಕ್ಕ ಬಂದಾರ. ಅವ್ರ ಅಕ್ಕಾಗ ನೋಡ್ರಿ ಅಂತ ನೀವ. ಅಕ್ಕ ಅಂತೂ ದೊಡ್ಡ ಅವ್ರಂತೂ ಅದ್ರಗಿಂತಲೂ ದೊಡ್ಡ ಮಗು ಅದಾರ. ಅಕ್ಕನು ಫುಲ್ ಕಾಮಿಡಿ ಅದಾರ. ನೋಡ್ರಿ ಅಂತ ಭೇಟಿ ಮಾಡಿಸ್ತೀನಿ. ಯಾರ್ಯಾರು ಬಂದಾರ ಏನೇನ್ ನೋಡೋದು ಒಂದು ಕ್ಯೂರಿಯಾಸಿಟಿ ಅದ. ಬಂತ ಹತ್ರ ನಡೀರಿ. ಅವ್ರ ಅಜ್ಜಿ ಸಲುವಾಗಿ ಪ್ರೀತಿಯಿಂದ ನೀರು ತಗೊಂಡ ಅವ್ರ ಕಾರದ ಡಿಕ್ಕಿ ಒಳಗೆ ಏನೇನು ಸಾಮಾನು ಇಟ್ಟ ತೊಗೊಂಬರತ್ತಾರ ಅಪ್ಪ ಮಗ ಇಬ್ರು. ಬರಿ ಬರಿ ಬರಿ. ಅಲ್ಲಿ ಗಟ್ಟರ ಒಳಗ ಬೀಳ್ತದ ನೋಡನ್ನ ಹರಿದು ನೋಡಿ. ಚಲೋ ಆತ್ ನೋಡಿ. ತಂಗಿದೆ ರೀ ಚೀಲ. ಹಾ ಹಾ ಇದು ಕುಂದ ಖಾರಿ ಬಟರ್ ಏನೇನು ಚೀಲ ಅವ್ರು ತಗೊಂಡಾರ ರೀ. ಮೊಬೈಲ್ ನಿಮ್ದ ಆಮೇಲೆ ಭೇಟಿ ಆಗೋಣ. ಇಲ್ಲಿ ಗಿರೀಶ್ ಮಾಮ ಅಂತ ಹೇಳಿ ನಮ್ಮ ಮನೆಯವರ ಸಹೋದರ. ಅವ್ರ ಮನೆ ಇದೆ. ಭೇಟಿ ಆಗೋಣ. ಅವ್ರ ಮನೆಗೆ ಹೋಗೋಣ. ಮೊದಲು ಹಿರಿ ಜೀವಾಗ ಭೇಟಿಯಾಗಿ ಬರೋಣ. ಏನೇನು ಮಾತಾಡ್ತಾರೆ ಎಲ್ಲ ನೋಡ್ರಿ ಅಂತ. ಹಿರಿ ಜೀವ ಈಗ ಅವರಿಗೆ ಎಲ್ಲರೂ ಕಣ್ಮುಂದಿರ್ಬೇಕು. ಮಿಶಿ ತೀರ್ಸ ಚಲೋ. ನೀವು ಮೊನ್ನೆ ನಡು ಬಂದಿದ್ರಲ್ಲ, ಬಂದು ಹೋಗ್ಯವಲ್ರಿ. ಚಿನ್ನು ಮತ್ತೆ ತಗೋಬೇಕಾಗಿತ್ತಲ್ಲ. ಅಲ್ಲ ಕುಡಿ. ನಿನಗೆ ಎಳ್ನೀರು ಅರ್ಧ ನಿನಗೆ ಕೊಡ್ತಾರ ಅವ್ರು. ಅದ ಫಸ್ಟ್ ಅಪ್ಪ ಅಷ್ಟ ಹೋಗ್ಲಿ, ಆಮೇಲೆ ನಾವು ಬರ್ತೀವಿ. ಅಪ್ಪ ಇದು ತಗೋ. ಈಗ ಸರ್ಪ್ರೈಸ್ ಚಲೋ ಆತು. ಬಂದಿಲ್ಲ ಅಂತ ಹೇಳೋರಿ. ನಾವು ಬಂದಿಲ್ಲ ಅಂತ ಹೇಳೋ. ಹಾಂ ಏನಂತಾರ ನೋಡ್ರಿ. ನಾವು ಕೇಳಿಸ್ಕೊತೀವಿ. ಹೋಗ್ರಿ ಅಲ್ಲಿ ಲಾಕ್ ಐತಿ. ಎಷ್ಟು ಖುಷಿಯಿಂದ ಮನೆಗೆ ಹೋದ್ವಿ. ನಮ್ಮ ಅತ್ತೆಗೆ ನೋಡೋಣ ಅಂತ. ನಮ್ಮ ಅತ್ತೆನ ಅಲ್ಲಿ ಮನೆಯೊಳಗಿಲ್ಲ, ಎಲ್ಲಿ ಹೋಗಿದಾರ. ನೆಕ್ಸ್ಟ್ ವಿಡಿಯೋ ನಿಮ್ಗೆ ಮಾಡಿಬಿಡ್ತೀವಿ. ಆ ವಿಡಿಯೋ ನೋಡ್ರಿ. ಮತ್ತು ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ನೋಡಿ.